Hi friends, welcome to Mad Movies YouTube channel. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮ್ಯಾಡ್ ಮೂವೀಸ್ ಯೂಟ್ಯೂಬ್ ಚಾನಲ್ ಡೈಲಿ ವ್ಲಾಗ್ಸ್. ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ನಾವು ಹೊರಟಿದ್ದು ಮಟನ್ ಅಂಗಡಿ ಕಡೆ. ಮರಿಗಳನ್ನೆಲ್ಲ ಎತ್ಕೊಂಡು ಅಲ್ಲೋಗಿ ಅವ್ರು ಬರೋ ತನಕ ಕಾಯ್ದು ಮರಿಗಳನ್ನೆಲ್ಲ ಮಟನ್ ಚಾಪ್ಸ್, ತಲೆ ಮಾಂಸ, ಬೋಟಿ ಎಲ್ಲ ಸಪ್ರೇಟಾಗಿ ಓಡಿಸಿ ಅಲ್ಲಿಂದ ನಾವು ಹೊರಟ್ರಿ ಮನೆ ಕಡೆ. ಏನಪ್ಪ ಬೆಳಗ್ಗೆನೇ ಎದ್ದು ಮಟನ್ ಓಡಿಸ್ತಾ ಇದೀನಿ ಅಂದ್ಕೊಂಬೇಡ್ರಿ, ಇವತ್ತು ನನ್ನ ತಂಗಿ ಪಾಪದು ಫಸ್ಟ್ ಬರ್ತಡೇ. ಸೊ ಮಟನ್ ಎಲ್ಲ ಅಲ್ಲಿಂದ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ನಾವು ಎತ್ಕೊಂಬಂದು ಕೊಟ್ರಿ ಭಟ್ರ ಹತ್ರ. ಭಟ್ರು ಆಗಲೇ ಎದ್ದು ರೆಡಿಯಾಗಿ ಅವರು ಮಟನ್ ಐಟಮ್ಗಳಿಗೆ ಏನೇನು ಮಸಾಲ ಪದಾರ್ಥಗಳು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಶಾಮಿಯಾನದವ್ರು ಆಲ್ರೆಡಿ ಬಂದಿದ್ರು, ಬಟ್ ಇನ್ನೂ ಅರೇಂಜ್ಮೆಂಟ್ ಮಾಡೋಕ್ಕೆ ಅವ್ರು ಕಾಣಿಸ್ತಾ ಇರಲಿಲ್ಲ, ಅವ್ರನ್ನೆಲ್ಲ ಹುಡುಕ್ತಾ ಇದ್ರಿ. ಅದಾದಮೇಲೆ ಭಟ್ರು ಕಬಾಬ್ಗೆ ಮೊಟ್ಟೆ ಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾವು ಹೊರಟ್ರಿ ಮೋಹಿತ್ನ ಕರ್ಕೊಂಡು ಸಿಟಿ ಕಡೆ. ಅಲ್ಲೋಗಿ ಮೊಟ್ಟೆನ ಎತ್ಕೊಂಡ್ಬಂದು ಭಟ್ರು ಕೊಟ್ಟು ನಾವು ಕೂಡ ಲೈಟಾಗಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಪ್ರಿಪ್ರೇಷನ್ಗೆ ನಾವು ಒಂದು ಕೈ ಹಾಕೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರಿ. ಒಂದು ಸೈಡು ಭಟ್ರು ಬೋಟಿ ಬೇಯಿಸ್ಕೊತಾ ಇದ್ರೆ, ಇನ್ನೊಂದು ಸೈಡು ಪೆಂಡಲ್ ಹಾಕೋರು ಆಗಲೇ ಬಂದು ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಇದಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ ಅಂದ್ಬಿಟ್ಟು ನಾವು ಡೆಕೋರೇಷನ್ ಐಟಮ್ ಹೇಗೆ ನಡೀತಿದೆ ಡೆಕೋರೇಷನ್ ಕೆಲಸ ಅಂತ ನಾವು ಆ ಕಡೆ ಹೊಟ್ರಿ. ಬರ್ಡೇ ಬೇಬಿ ರೆಡಿಯಾಗಿ ಆಗಲೇ ಅವ್ರ ಅಜ್ಜಿ ಕೊಡಿಸಿರೋ ಬಟ್ಟೆನ ಹಾಕ್ಕೊಂಡು ಅವರೇ ಖುದ್ದಾಗಿ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಬಂದ್ಬಿಟ್ಟಿದ್ರು. ಸೊ ನೋಡಿ, ಇವರೇ ಬರ್ಡೇ ಬೇಬಿ ಮೌರ್ವಿತಾ ಅವರು. ತಾತನ ನೋಡಿದ ತಕ್ಷಣ ಪುಟ್ಟ ಹೆಜ್ಜೆಗಳನ್ನ ಹಿಡ್ಕೊಂಡು ಅವ್ರ ತಾತನ ಹತ್ರ ಓಡೋಗ್ತಾ ಇದ್ದಿದ್ದು ಮೌರ್ವಿತನ ನೋಡಿ ಸಖತ್ ಖುಷಿ ಆಯಿತು. ಹಾಗೆ ತಾತ ಅಜ್ಜಿರ್ಗೆ ಯಾವತ್ತೂ ಮೊಮ್ಮಕ್ಕಳ ಜೊತೆ ಕಾಲ ಕಳೆಯೋದೇ ಅವ್ರಿಗೊಂದು ಖುಷಿಯಾದ ಸಮಯ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನನಗಂತೂ ಅವರಿಬ್ಬರು ನೋಡ್ತಾರೆ ಸಖತ್ ಖುಷಿಯಾಗುತ್ತೆ. ಒಂದು ಕಡೆ ಡೆಕೋರೇಷನ್ ಫೈನಲ್ ಸ್ಟೇಜ್ ವರ್ಕ್ ನಡೀತಾ ಇದ್ರೆ, ಇನ್ನೊಂದು ಕಡೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಆಲ್ರೆಡಿ ಬಂದು ವೆನ್ಯೂ ರೀಚ್ ಆಗಿದ್ರು. ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಯೋಗಕ್ಷೇಮ ಎಲ್ಲ ವಿಚಾರಿಸ್ಕೊಂಡು ನಾನು ಹೊರಟೆ ಬರ್ಡೇ ಗರ್ಲ್ ಹತ್ರ. ಅವಳು ಇನ್ನೂ ಕನ್ಫ್ಯೂಷನ್ ಸ್ಟೇಟಲ್ಲೇ ಇದ್ಲು. ಯಾಕಪ್ಪ ಅಂದರೆ ಫೋಟೋ ಸೆಷನ್ಗೆ ಆಲ್ರೆಡಿ ಕ್ಯಾಮ್ರಾಮ್ಯಾನ್ ರೆಡಿ ಆಗಿದ್ರೆ, ಬರ್ಡೇ ಗರ್ಲ್ ಮಾತ್ರ ರೆಡಿ ಆಗಿರಲಿಲ್ಲ. ಅವ್ರ ಅಕ್ಕ ಹತ್ರ ಏನೋ ಗುಣ್ಕೊಂಡು ಏನೋ ಮಾತಾಡ್ತಾ ಇದ್ಲು. ಅದನ್ನೆಲ್ಲ ನೋಡಿ ನಾವು ಎಂಜಾಯ್ ಮಾಡಿಕೊಂಡು ಸಖತ್ ಜಾಲಿ ಮಾಡ್ತಾಯಿದ್ರಿ. ಕ್ಯಾಮ್ರಾಮ್ಯಾನ್ಗೆ ಆ್ಯಕ್ಚುಲ್ ಟಾಸ್ಕ್ ಸ್ಟಾರ್ಟ್ ಆಗಿದ್ದು ಇವಾಗ. ನಮ್ಮ ಮೌರ್ವಿತಾ ಫೋಟೋ ಪೋಸ್ ಕೊಡು ಅಂದರೆ ಮಲ್ಕೊಂಡು ಕುತ್ಕೊಂಡು ಆಟ ಆಡ್ಕೊಂಡು ಅವಳಿಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆಲ್ಲ ಪೋಸ್ ಕೊಡ್ಕೊಂಡಿದ್ಲು. ಯಾವುದೇ ಬರ್ಡೇ ಆಗಲಿ, ಚಿಕ್ಕ ಮಕ್ಕಳು ಬರ್ತ್ಡೇ ಫೋಟೋ ಶೂಟ್ ಮಾಡಿಸೋದಿರುತ್ತಲ್ಲ, ಅದಂತೂ ತುಂಬ ದೊಡ್ಡ ಟಾಸ್ಕು. ಎಲ್ಲರೂ ಅಲ್ಲಿರೋರೆಲ್ಲ ಪಾಪ ಕ್ಯಾಮ್ರಾ ಪೋಸ್ ಕೊಡ್ಸೋಕ್ಕೆ ಏನೇನೋ ಇಲ್ಲದೇ ಇರೋ ಸರ್ಕಸ್ನೆಲ್ಲ ಮಾಡಿ ಹೆಂಗೂ ಒಂದು ಸ್ವಲ್ಪ ಫೋಟೋ ತೆಗ್ಸಿದ್ರು. ಕ್ಯಾಮ್ರಾಮ್ಯಾನು ತುಂಬ ಟಾಸ್ಕ್ ತೊಗೊಂಡು ಸೂಪರಾಗಿರೋ ಫೋಟೋಗಳನ್ನಂತೂ ತೆಗಿತಾಯಿದ್ರು. ನನ್ನ ಬೊಂಬೆದೊಂದಷ್ಟು ಫೋಟೋ ತೆಗಿರಿ ಅಂತ ಡೈಲಾಗ್ಗಳು ಹೊಡ್ಕೊಂಡು ಕ್ಯಾಮ್ರಾಮ್ಯಾನ್ ಹತ್ರ ಜೋಕ್ಗಳು ಮಾಡಿಕೊಂಡು ಫೋಟೋಸ್ ಹೊಡೆದು ಮತ್ತು ತಿರ್ಗಾ ನಮ್ಮ ತಂಗಿ, ಬಾವ, ಅವ್ರ ಪಾಪು ಎಲ್ಲ ಒಂದಷ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ತೊಗೊಂಡ್ರು. ಅದಾದಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಕೇಕ್ ಕಟಿಂಗ್ ಸೆಲೆಬ್ರೇಷನ್. ನಗುತ್ತಾ ನಗುತ್ತಾ ಬಾಳು ನೀನು ಎಂದು ಹೀಗೆ ಇರಲೇ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಕೇಕ್ ಕಟಿಂಗ್ ಟೈಮಲ್ಲಿ ಒಂದಷ್ಟು ಫನ್ಗಳು ಮಾಡ್ಕೊಂಡೆಲ್ಲ ಜಾಲಿ ಮಾಡಿಕೊಂಡು ಅದಾದಮೇಲೆ ಬರ್ಡೇಗಳ ಜೊತೆ ಎಲ್ಲರೂ ಫೋಟೋಸ್ ಎಲ್ಲ ತೊಗೊತಾಯಿದ್ರು. ಅಷ್ಟೊತ್ತಿಗೆ ನಾವೆಲ್ಲ ಅಡುಗೆ ರೆಡಿ ಆಗಿತ್ತು ಅಂಥೇಳಿ ಬಂದಿದ್ದ ಗೆಸ್ಟ್ಗಳಿಗೆ ವೆಜ್ ಅವ್ರನ್ನ ವೆಜ್ ಕಡೆ ಕಳಿಸಿ, ನಾನ್ ವೆಜ್ ಅವ್ರನ್ನ ನಾನ್ ವೆಜ್ ಕಡೆ ಕೂರಿಸಿ ಊಟ ಬಡಿಸೋದಕ್ಕೆ ನಾವು ಸ್ಟಾರ್ಟ್ ಮಾಡಿದ್ರಿ. ಬರ್ತಡೇಗೆ ಬಂದಿದ್ದ ಗೆಸ್ಟ್ಗಳ ಊಟ ಉಪಚಾರ ಕುಶಲೋಪರಿನ ನಾವು ನೋಡ್ಕೊತಾ ಇದ್ರೆ, ಬರ್ತಡೇಗಲ್ಲಿ ಮಾತ್ರ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಒಬ್ಬಳೇ ಎಂಜಾಯ್ ಮಾಡ್ತಾಯಿದ್ಲು. ಇದನ್ನು ನೋಡಿದ್ದು ನಮ್ಮ ಫೋಟೋಗ್ರಾಫರು ಒಂದಷ್ಟು ಎಡಿಟ್ ಪಿಕ್ಸ್ ತೆಗಿತೀನಿ ಅಂತ ಒಂದಷ್ಟು ಸಾಹಸ ಮಾಡಿ ಒಂದು ಒಳ್ಳೆ ಫೋಟೋಗಳನ್ನಂತೂ ತೆಗೆದುಕೊಟ್ರು. ಥ್ಯಾಂಕ್ಸ್ ಫಾರ್ ದ್ಯಾಟ್. ಆ್ಯಂಡ್ ಈವೆಂಟ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. ಅದಾದಮೇಲೆ ಡ್ರೆಸ್ ಚೇಂಜ್ ಮಾಡಿಸಿ ತಿರ್ಗಾ ಅವಳಿಗೆ ಸ್ಫೂರ್ತಿ ದೃಷ್ಟಿ ಎಲ್ಲ ತೆಗ್ದು ನಮ್ಮ ಡೇನ ಕಂಪ್ಲೀಟ್ ಮಾಡ್ತಾ ಇದ್ರಿ. ನಿಮ್ಮ ಆಶೀರ್ವಾದ ಮೌರ್ವಿತನ ಮೇಲೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ದ ಫ್ಯಾಮಿಲಿ.